ನೀವು ನಂಬಿ ನಿಮ್ಮ ಮಕ್ಕಳನ್ನು ನಮ್ಮ ಜವಾಬ್ದಾರಿಗೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಾವು ಈ ಆಕಾಶ್ ಕಾಲೇಜಲ್ಲಿ ಲಾಭಕ್ಕೋಸ್ಕರ ಈ ಸಂಸ್ಥೆನ ನಾವು ನಡೆಸ್ತಾ ಇಲ್ಲ. ಲಾಭಕ್ಕೋಸ್ಕರ ಮಾಡೋದಾದರೆ ನಂದು ಇತರೆ ಬಿಸ್ನೆಸ್ಗಳಿದ್ದಾವೆ, ನಂದು ಇದರ ಕೆಲಸಗಳಿದ್ದಾವೆ, ನಾನು ಒಬ್ಬ ಎಂಪ್ಲಾಯಿ. ಆದರೂ ನಾನು ಇದೊಂದು ಶಿಕ್ಷಣ ಕ್ಷೇತ್ರಕ್ಕೆ ಬಂದು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೋಂಥ ಕೆಲವೊಂದು ಘಟನೆಗಳನ್ನು ನನಗೆ ನಡೆದಂಥ ಸಂದರ್ಭದಲ್ಲಿ ನಾನೊಂದು ಅಮ್ಮ ಎಜುಕೇಷ್ನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟನ್ನು ಶುರು ಮಾಡ್ತೇವೆ. ಆ ಟ್ರಸ್ಟ್ ಮುಖಾಂತರ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು. ಅದು ನಮ್ಮ ಗ್ರಾಮೀಣ ಮಕ್ಕಳು, ಬಡ ಮಕ್ಕಳು, ರೈತರ ಮಕ್ಕಳು ತುಂಬ ಕಡಿಮೆ ಫೀಸಲ್ಲಿ ಅವರಿಗೆ ಕಟ್ಟೋಂಥ ಸಾಧ್ಯವಾದಷ್ಟು ಕಡಿಮೆ ಫೀಸಲ್ಲಿ, ಮೇ ಬಿ ಚಿಕ್ಕಬಳ್ಳಾಪುರಲ್ಲಿ ಎಲ್ಲ ಕಾಲೇಜುಗಳಿಗಿಂತನೂ ಕಡಿಮೆ ಫೀಸ್ ನಮ್ಮದೇ ಇರುತ್ತೆ. ಎಲ್ಲ ಮಕ್ಕಳಿಗೆ ಗೊತ್ತಿದೆ, ಪೇರೆಂಟ್ಸ್ಗೂ ಗೊತ್ತಿದೆ. ಯಾಕಂದ್ರೆ ನಮಗೆ ಆವಾಗಲೇ ನಮ್ಮ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ರು, ನಮಗೆ ಈ ಬಿಲ್ಡಿಂಗ್ ರೆಂಟು ನಮ್ಮ ಲೆಕ್ಚರರ್ಸ್ಗೆ ಸಂಬಳ ಬಂದರೆ ಸಾಕು, ನನಗೆ ಲಾಭದಾಯಕ ಹುದ್ದೆ ಮಾಡೋಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಬಟ್ ಈ ಸಂಸ್ಥೆಯಿಂದ ನನಗೆ ಲಾಭದಿಂದ ನಿರೀಕ್ಷೆ ಮಾಡಿ ನನ್ನ ಸಂಸ್ಥೆನ ನಡೆಸ್ತಿಲ್ಲ. ಮತ್ತು ನಮ್ಮ ಮಕ್ಕಳು ಏನಿದ್ದಾರೆ, ಈ ಮಕ್ಕಳು ಎಲ್ಲರೂ ನನ್ನ ಕುಟುಂಬದ ಥರನೇ. ನಾನು ಎಲ್ಲರಿಗೂ ಹೇಳಿದ್ದೀನಿ, ನೀವೆಲ್ಲರೂ ಪಾಸಾದರೆ, ಡಿಸ್ಟಿಂಕ್ಷನ್ ಬಂದರೆ ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಾರೋ ಅದರಲ್ಲಿ ನಂದು ಒಂದು ಭಾಗ. ನಿಮ್ಮ ಪೇರೆಂಟ್ಸ್ ಜೊತೆಲಿ ನಾನು ಖುಷಿ ಪಡೋಂಥ ಮಕ್ಕಳು. ನೀವೆಲ್ಲ ಚೆನ್ನಾಗಿ ಓದಬೇಕು ಅಂತೇಳಿ ಪ್ರತಿ ದಿವಸ ನಾನು ಕಾಲೇಜಿಗೆ ಬರೋದು ವೀಕ್ಲಿ 1-2 ಟೈಮ್ಸ್ ಬರ್ತೀನಿ. ಎಲ್ಲ ಮಕ್ಕಳಲ್ಲಿ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೆ, ಹುರಿದುಂಬಿಸ್ತಾ ಇದ್ದೆ, ನೀವು ಚೆನ್ನಾಗಿ ಓದಬೇಕು ಅಂತ. ಹಾಗಾಗಿ ಎಲ್ಲ ಮಕ್ಕಳು ಏನು, ಈಗ ನಾವು 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ವಿ, ಬಟ್ ಆದರೆ ಕಾಲೇಜಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟೂ ನಮ್ಮ ಮಕ್ಕಳಿದ್ದಂಗೆ ಎಲ್ಲರೂ ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ರು, ಸರ್ ಈ ಬಿಲ್ಡಿಂಗ್ ನಮಗೆ ಮುಖ್ಯ ಅಲ್ಲ, ಈ ಬಿಲ್ಡಿಂಗಲ್ಲಿ ಸಣ್ಣದಾದ್ರೂ ಕಾಲೇಜಲ್ಲಿ ಲೆಕ್ಚರರ್ಸು ಮತ್ತು ನಮಗೇನೇನು ಮ್ಯಾನೇಜ್ಮೆಂಟ್ ಇದೆ ಇದು ಗುಣಮಟ್ಟವಾಗಿದೆ ಸರ್, ನಮ್ಗೆ ಅಷ್ಟಿದ್ರೆ ಸಾಕು ಅಂತೇಳಿ ತುಂಬ ಪೇರೆಂಟ್ಸು, ವಿದ್ಯಾರ್ಥಿಗಳು ನಮಗೆ ಹಂಚ್ಕೊಂಡಿದ್ದಾರೆ. ನನಗೆ ಬಿಲ್ಡಿಂಗ್ ಚಿಕ್ಕದಾಗಿರ್ಬೋದು, ಬಟ್ ಆದರೆ ಕ್ವಾಲಿಟಿ ಎಜುಕೇಷನ್ನ ಕೊಡೋದರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಂಬರ್ 1 ಕಾಲೇಜ್ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷಕ್ಕೂ ನಾನು ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮತ್ತು ಮಕ್ಕಳಿಗೆ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೇನೆ. ಜೊತೆಗೆ ಈ ವರ್ಷದಿಂದ ನಾವು ಇನ್ನೊಂದು ಪ್ರಮುಖವಾಗಿ ಶುರು ಮಾಡ್ತಾಯಿದ್ದೀವಿ. ಏನು ದ್ವಿತೀಯ PUC ಮಕ್ಕಳು, ಪ್ರಥಮ PUC ಮಕ್ಕಳು ಬರ್ತಾರೆ, ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಎಕ್ಸಾಮ್ ಮುಗಿದ ನಂತರ ಎಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕೋ ಅದನ್ನು ವೀಕ್ಲಿ 2 or 3 ಕ್ಲಾಸಸ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಾಕ್ಟೀಸನ್ನು ಈ ವರ್ಷದಿಂದ ನಾವು ವಿನೂತನವಾಗಿ ನಾವಿನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾಗಿರೋಂಥ ಸಿಲೆಬಸ್ಸನ್ನು, ಅವ್ರಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ನ ತಂದು ನಾವಿಲ್ಲಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತೀವಿ. ಕಾರಣ ಏನಪ್ಪ ಅಂತಂದರೆ, ಕೆಲವು ಮಕ್ಕಳು ಮುಂದುವರಿಸ್ಕೊಂಡು ಎಜುಕೇಷನ್ ಹೋಗ್ತಾರೆ, ಚೆನ್ನಾಗಿ ಅವ್ರ ಲೈಫ್ನ ರೂಢಿಸ್ಕೊತಾರೆ. ಆದರೆ ಕೆಲವು ಮಕ್ಕಳು ಇಮಿಡಿಯೇಟ್ಲಿ ಜಾಬ್ಗೆ ಹೋಗಬೇಕು, ಅನಿವಾರ್ಯತೆ ಇರುತ್ತೆ, ಮನೆ ಕಡೆ ಜಾಬ್ಗೆ ಹೋಗಬೇಕು ಅಂತಂದರೆ ಇಮಿಡಿಯೇಟ್ಲಿ ಎಕ್ಸಾಮ್ನ ತಗೊಳ್ತಾರೆ. ಅವ್ರಿಗೆ ಹೋಗಿ ಇಲ್ಲಿಂದ PUC ಮುಗಿಸ್ಕೊಂಡು ಹೋಗಿ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಮತ್ತೆ ಜಾಬ್ ತಗೊಳ್ಳೋಂಥದ್ದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಹಾಗಾಗಿ ನಾವು ಆ ಕೆಲಸನ ಈ ವರ್ಷದಿಂದ ನಮ್ಮ ಮಕ್ಕಳು ಎಲ್ಲರಿಗೂ ನಾವು ಈ ವರ್ಷದಿಂದ ಕೊಡ್ತಿದ್ದೇವೆ. ಜೊತೆಗೆ ನಾವು ಒಂದು ATSC ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಈಗ ನಮ್ಮ ಹಳ್ಳಿ ಮಕ್ಕಳಲ್ಲಿ ಎಷ್ಟೋ ಜನಕ್ಕೆ ಪ್ರತಿಭೆ ಅನ್ನೋಂಥದ್ದು ಒಳಗಡೆ ಇರುತ್ತೆ, ಬಟ್ ಆಚೆ ಗುರುತಿಸ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಅವಕಾಶಗಳು ಸಿಕ್ಕಿರೋದಿಲ್ಲ. ಈ ಪ್ರಥಮ PUC ಮಕ್ಕಳಿಗೆ ಪ್ರತಿ ಶನಿವಾರ ನಾವು ATSC ಪ್ರೋಗ್ರಾಮ್ ಒಂದು ಕ್ವಿಜ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಇಲ್ಲ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಅವರಲ್ಲಿರೋಂಥ ಪ್ರತಿಭೆಯನ್ನು ನಾವು ಆಚೆಗೆ ತೆಗಿಯೋಂಥದ್ದಕ್ಕೆ ನಾವು ಒಂದು ATSC ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಜೊತೆಗೆ ಸ್ಪೋಕನ್ ಇಂಗ್ಲೀಷನ್ನು ಇಲ್ಲಿಂದನೇ ಬೇಸಿಕ್ ಹೇಳ್ಕೊಡ್ತೀವಿ. ಈಗ ನಾನೊಂದು ಕಾರ್ಫೆಕ್ಟ್ ಸೆಕ್ಟರಲ್ಲಿ ನಾನೊಬ್ಬ ಮ್ಯಾನೇಜರ್. ಇಂಗ್ಲೀಷ್ ಬರಲಿಲ್ಲ ಅಂತಂದರೆ ನಿಮ್ಮ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆದರೂ 500ಕ್ಕೆ 600ಕ್ಕೆ 590 ಮಾರ್ಕ್ಸ್ ತಗೊಂಡ್ರು ಸಹ ಲ್ಯಾಂಗ್ವೇಜಸ್ ಇಲ್ಲ ಅಂತಂದರೆ ಈಗ ಜಾಬನ್ನು ಕೊಡೋವಂಥದ್ದಕ್ಕೆ ಹಿಂದೆ ಮುಂದೆ ನೋಡೋವಂಥ ಈಗ ಇದೇನು ಕಂಪ್ಯೂಟರ್ ಈಗ. ಹಾಗಾಗಿ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷನ್ನು ನಾವು ಅತ್ಯುತ್ತಮವಾಗಿ ನಾವು ಟೀಚಿಂಗ್ ಮಾಡ್ತೇವೆ. ಮತ್ತು ನಾವೇನು ಮಾಡ್ತೀವಿ, ಬೇಸಿಕ್ ಕಂಪ್ಯೂಟರನ್ನ ಹೇಳ್ಕೊಡ್ತೇವೆ. ಹಾಗಾಗಿ ಮಕ್ಕಳಿಗೆ ಏನು, ವಿದ್ಯಾರ್ಥಿಗಳಿಗೆ ಏನು ಇವಾಗ ಮಾರ್ಕ್ಸ್ ತೆಗಿಬೇಕು, ಏನೇನು ಅವಕಾಶಗಳು ಬೇಕು, ಏನೇನು ಅವ್ರಿಗೆ ಟೀಚಿಂಗ್ ಮಾಡಬೇಕು, 100ಗೆ 101% ನಮ್ಮ ಪೇರೆಂಟ್ಸ್ ಜೊತೆಗೆ ನಾವು ಮತ್ತು ನಮ್ಮ ಲೆಕ್ಚರರ್ಸ್ ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ಏನು ಕೊಡಬೇಕು ಅದನ್ನು ಖಂಡಿತ ಆಕಾಶ್ ಕಾಲೇಜು ಮತ್ತು ಅಮ್ಮ ಎಜುಕೇಷ್ನಲ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ನಿಂತ್ಕೊಳ್ಳುತ್ತೆ ಅಂತೇಳಿ ನಾನು ಭರವಸೆನ ಕೊಡ್ತೇನೆ. ಹಾಗಾಗಿ ನೀವೆಲ್ಲ 14 ಡಿಸ್ಟಿಂಕ್ಷನ್ನು, 34 ಫಸ್ಟ್ ಕ್ಲಾಸು,
20 ಸೆಕೆಂಡ್ ಕ್ಲಾಸು, 8 ಜಸ್ಟ್ ಪಾಸ್ ಆಗಿದ್ರು. ಅಷ್ಟು ಜನ ವಿದ್ಯಾರ್ಥಿಗಳ ಶ್ರಮ ಕೂಡ ತುಂಬಾ ಮುಖ್ಯನೇ. ಬಿಕಾಸ್ ಆಫ್ ನನಗೆ ಜಸ್ಟ್ ಪಾಸ್ ಆಗಿರೋ ಸ್ಟೂಡೆಂಟ್ ಎಷ್ಟು ಮುಖ್ಯನೋ ಡಿಸಿಷನ್ ಕೂಡ ಅಷ್ಟೇ ಮುಖ್ಯ. ಬಿಕಾಸ್ ಆಫ್ ಆ ವಿದ್ಯಾರ್ಥಿಗಳು ಕೂಡ ಅವ್ರು ಶ್ರಮ ಹಾಕಿದ್ದಾರೆ. ಆದರೆ ಅಷ್ಟು ಪೋಟ ಆಗೋದಕ್ಕೆ ಕಾಂಪಿಟೇಟಿವ್ ಜಾಗ ಸಾಲಲ್ಲ. ಅದಕ್ಕೋಸ್ಕರ ನಾನು ಬರೀ ಫಸ್ಟ್ ಕ್ಲಾಸ್ ಮತ್ತು ಡಿಸ್ಟಿಂಕ್ಷನ್ ಅಷ್ಟೇ ನಿಲ್ಲಿಸಿದ್ದೀನಿ. ಬಟ್ ಯಾರು SSLC ಡಿಸ್ಟಿಂಕ್ಷನ್ ಬಂದಾಗ ಯಾರು ಇರಲಿಲ್ಲ. 507, 511, 512. ಈಗ ನನಗೆ ಗೊತ್ತಿದ್ದಂಗೆ ಶಶಿಕಲಾ, ಸೌಮ್ಯ ಮತ್ತು ಅಮೂಲ್ಯ ಮಾತ್ರ 500 ದಾಟಿದ್ರು SSLC ಸ್ಕೋರಲ್ಲಿ. ಇದೆಲ್ಲ 400 ಸಮಥಿಂಗ್ ಇತ್ತು. ಆದರೆ ನನಗೊಂದು ಗೆಸ್ ಇತ್ತು, ಮ್ಯಾಕ್ಸಿಮಮ್ 20 ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಿತಿ ಮೀರಿ ನಾವು ಅವ್ರು ತುಂಬ ಸ್ಟ್ರೆಸ್ ಮಾಡಿದ್ವಿ. ನಾನು ಒಂದೊಂದು ಸ್ಟೂಡೆಂಟ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಶಶಿಕಲಾ, ಸೌಮ್ಯ ಮತ್ತು ಯಾರು CBSE ಸ್ಟೂಡೆಂಟ್ಸ್ ಇದ್ದಾರೆ ನಾವು ಸೆಕೆಂಡ್ PUC ಫೇಸ್ ಮಾಡಿ, ಫಸ್ಟ್ PUC ಫೇಸ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ಸೆಕೆಂಡ್ PUC ಫೇಸ್ ಮಾಡಿದೆ. ಹೊಸ ಸಬ್ಜೆಕ್ಟ್ ಟೀಚ್ ಮಾಡಿದೆ. ಆ್ಯಕ್ಚುಲಿ ನಾನು ಡಬಲ್ ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಟೀಚ್ ಮಾಡಿದೆ ಸೆಕೆಂಡ್ PUC ಅವರಿಗೆ. ಕನ್ಫ್ಯೂಸ್ ಅಂತ ಎಲ್ಲೂ ಮಾಡ್ಕೊಳ್ಳಿಲ್ಲ ಅವರು. ಬಿಕಾಸ್ ಆಫ್ ಸಬ್ಜೆಕ್ಟ್ ವೇರಿಯೇಷನ್ ಇತ್ತು. ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟರು ಎಲ್ಲ ಮಕ್ಕಳು. ಅಂಕಿತ ಆಗಿರ್ಬೋದು, ಅಂಕಿತಾಗ ತುಂಬ ಬೈದಿದ್ದೀನಿ ನಾನು, ಹೊಡೆದಿಲ್ಲ ಬೈದಿದ್ದೀನಿ. ಲಾವಣ್ಯಗೂ ಅಷ್ಟೇ ಸಖತ್ತಾಗಿ ಬೈದಿದ್ದೀನಿ, ಪ್ರತಿಯೊಂದು ವಿದ್ಯಾರ್ಥಿಗೂ ಅಷ್ಟೇ. ಆದರೆ ಒಂದಷ್ಟು ವಿದ್ಯಾರ್ಥಿಗಳು ಏನು ಬಯಸ್ಕೊಂಡೇ ಇಲ್ಲ. ಯಾಕೆ ಬಯಸ್ಕೊಂಡಿದ್ರಪ್ಪ ಅಂದರೆ ನಿರಂತರವಾಗಿ ಅವರ ಪ್ರತಿಭೆಯನ್ನು ಹೊರಗಚ್ಚೋದಕ್ಕೆ ಅಲ್ಲೊಂದೊಂದು ಸೋಂಬೇರಿಯಲ್ಲಿ ಆಗ್ತಾ ಇದ್ರು, ಅಲ್ಲಲ್ಲಿ ರಿಲ್ಯಾಕ್ಸ್ ಮೂಡ್ ಕೊಟ್ಟೋಗ್ತಾ ಇದ್ರು. ನಾವು ಮೊದಲೇ ಹೇಳ್ತಿದ್ವಿ, ನನಗೆ ಸೆಕೆಂಡ್ PUC ಮುಗಿಯೋದ್ರೊಳಗಡೆ ಒಂದು ದಿನ ಕೂಡ ನನ್ನ ಮುಖದಲ್ಲಿ ನಗು ಬಂದಿಲ್ಲ. ಇವ್ರಿಗೆಲ್ಲರೂ ಗೊತ್ತಿರ್ತದೆ, ನಗ್ತಾ ಇರಲಿಲ್ಲ. ಎಲ್ಲಿ ನಗ್ಬಿಟ್ಟು ತಲೆ ಮೇಲೆ ಹತ್ತಾರೋ ಅಂತ. ಹಂಗಿರೋದ್ರಿಂದ ಅವ್ರಿಗೆ ರಿಸಲ್ಟ್ ತರಿಸ್ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಸೀರಿಯಸ್ ಆಗೇ ಇದ್ವಿ. ಒಂದೊಂದು ಸಲ ಕೆಲವನ್ನ ಜಾಸ್ತಿ ಬಂದಿದ್ವಿ, ಒಂದೊಂದು ಸಲ ಹೊಡೆದು ಬಿಟ್ಟಿದ್ವಿ. ಏನು ಮಾಡೋದಕ್ಕಲ್ಲ. ಅವ್ರಿಗೆ ಚೆನ್ನಾಗಿ ಹೇಳ್ತಿದ್ದೆ, ಹೆಂಗೆ ಹೊಡಿತಿದ್ದಪ್ಪ ನನಗೆ ತೃಪ್ತಿ ಆಗೋರು ಹೊಡಿತಿದ್ವು ಸರ್. ಅದು ಕ್ರೈಮ್ ಆ್ಯಕ್ಚುಲಿ, ಹೊಡೆಯಂಗಿಲ್ಲ ಮಕ್ಕಳನ್ನ. ಆದರೆ ದಾರಿ ತಪ್ತಾವ ಅನ್ನೋ ಉದ್ದೇಶದಿಂದ ಎಷ್ಟೋ ಸರಿ ಪೇರೆಂಟ್ಸ್ ಬಂದ್ಬಿಟ್ಟು, ಸರ್ ನನ್ನ ಮಗ ನನ್ನ ಮಾತೆ ಕೇಳಲ್ಲ ಸರ್ ಅಂತ. ನನಗೆ ಅವ್ರು ನಗು ಬರ್ತಾ ಇತ್ತು. ಅಲ್ಲೇಳು ನಿಮ್ಮ ಮಗ ನಿಮ್ಮ ಮಾತ ಕೇಳ್ತಾ ಇದ್ದಾರೆ, ನನ್ನ ಮಾತಲ್ಲಿ ಕೇಳ್ತೇನೆ ಅಂತ ಹೇಳ್ತಿದ್ದೆ. ಅವಾಗ ಇಲ್ಲಿ ಜಸ್ಟ್ ಹೇಳ್ತಿದ್ದೆ ಗ್ರಿಡ್ ಮಾಡೋಕ್ಕೆ. ಅದು ತುಂಬ ಜನ ಮಕ್ಕಳು ಓದಿದ್ದಾರೆ. ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ್ ಸರ್ಗೆ ನಮ್ಮ ಲೆಕ್ಚರರ್ಸ್ ಹೇಳ್ತಿದ್ದೆ, ಯಾವಾಗಲೂ ಹೆಣ್ಣು ಮಕ್ಕಳೇ ಓದ್ತಾವಲ್ಲಪ್ಪ, ಗಂಡು ಮಕ್ಕಳು ಓದಲ್ಲ ಅಂತ. ಅದು ದೊಡ್ಡ ಸಮಸ್ಯೆ ಆಗೋಗಿತ್ತು ನನಗೆ. ಬಟ್ ಫಸ್ಟ್ ಟೈಮ್ ಡಿಸ್ಟಿಂಕ್ಷನಲ್ಲಿ ಗಂಡು ಮಕ್ಕಳು ಕೂಡ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಪುರುಷ ಸಮುದಾಯದ ಪ್ರತಿನಿಧಿಯಾಗಿ ಖುಷಿ ಆಗುತ್ತೆ ವಿಚಾರದಲ್ಲಿ. ಯಾಕಂದ್ರೆ ನಮ್ಮ ಬಾಯ್ಸ್ ಕೂಡ ಒಂದಷ್ಟು ಸಾಧನೆ ಮಾಡಿದ್ರು. ಫಸ್ಟ್ ಬರಬೇಕಾಗಿತ್ತು, ಬಟ್ ಆಕಾಶ ಕಾಲೇಜ್ ಸ್ಟಾರ್ಟ್ ಆದಾಗ ಫಸ್ಟ್ ಇಯರ್ ಮಾತ್ರ ಬಾಯ್ಸ್ ಫಸ್ಟ್ ಬಂದರು. ಆಮೇಲೆ ಎಲ್ಲ ಸರಿ ಹುಡುಗಿರೇ ಬಂದರು. ಆ ವಿಚಾರದಲ್ಲಿ ತುಂಬ ಸಂತೋಷ ಆಗುತ್ತೆ. ನನಗೆ DDP ಆಫೀಸ್ ಕಡೆಯಿಂದ ಫೋನ್ ಮಾಡಿಬಿಟ್ಟು ನಿಮ್ಮ ವಿದ್ಯಾರ್ಥಿನಿ ಶ್ವೇತಾ 4ನೇ ಸ್ಥಾನ ತಗೊಂಡ್ರೆ ಆರ್ಟ್ಸಲ್ಲಿ, ನನಗೆ ತುಂಬ ಖುಷಿ ಆಗೋಯ್ತು. ಈಗ ಲಿಸ್ಟ್ ಕೊಟ್ಟಿದ್ದಾರೆ, ಲಿಸ್ಟ್ ಒಂದು DDP ಆಫೀಸಲ್ಲಿ. ಅದರಲ್ಲಿ ಇರ್ತಕ್ಕಂಥ ಅಷ್ಟು ಲಿಸ್ಟಲ್ಲಿ ಆರ್ಟ್ಸಲ್ಲಿ ನಮ್ಮ ಕಾಲೇಜು ಮತ್ತು ಇನ್ನೊಂದು ಯಾವುದೋ ಒಂದು ಕಾಲೇಜ್, 2 ಕಾಲೇಜ್ ಮಾತ್ರ ಇದೆ ಲಿಸ್ಟಲ್ಲಿ. ತುಂಬ ಖುಷಿ ಆಯಿತು ಬಂದಾಗ ನನಗೆ. ಯಾಕಂದರೆ ಹೆಸರು ಬರೋದೇ ಅನೌನ್ಸ್ ಮಾಡೋದೇ ತುಂಬ ಕಷ್ಟ. ತುಂಬ ಜನ ಹಾಕ್ಕೊಂತಾರೆ ನೋಡಿ, ಈ ಥರ ಎಲ್ಲ ಪಾಂಪ್ಲೆಟಲ್ಲಿ ನಾವು ಫಸ್ಟು ಅಂತ ಹಾಕೊಂಡಿರ್ತಾರೆ. ಆದರೆ ನಿಜವಾಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅವರು ಲಿಸ್ಟ್ ಬಿಟ್ಟಿದ್ದಾರೆ DDP, ಅದು ಒರಿಜಿನಲ್. ಅದರಲ್ಲಿ ನಮ್ಮ ಕಾಲೇಜ್ ಹೆಸರು, ಅದು ನನಗೆ ತುಂಬ ತೃಪ್ತಿ. ಅದಕ್ಕೆ ಹೇಳಿದ್ದು 23ನೇ ಸ್ಥಾನ, ಕರೆಕ್ಟಾಗಿ 23ನೇ ಸ್ಥಾನ ಇದೆ ಅದರಲ್ಲಿ. ಅದು ಬಿಟ್ಟು ಚಿಂತಾಮಣಿ, ಗೌರಿಬಿದೂರು ಜಾಸ್ತಿ ಇದ್ದಾರೆ.